ಬೇಸಿಗೆಯ ಬಿಸಿ ಗಾಳಿಗೆ ಹೈರಾಣಾದ ಮಂದಿ ಕೂಲ್ ಡ್ರಿಂಕ್ಸ್ಗಳ ಮೊರೆ ಹೋಗ್ತಿದ್ದಾರೆ. ಅದರಲ್ಲೂ ಮದ್ಯ ಪ್ರಿಯರು ಕೋಲ್ಡ್ ಬಿಯರ್ನತ್ತ ಮುಖ ಮಾಡಿದ್ದಾರೆ. ಇದರಿಂದಾಗಿ ದಾಖಲೆ ಪ್ರಮಾಣದಲ್ಲಿ ಬಿಯರ್ ಮಾರಾಟವಾಗಿದೆ. ರಣ ಬಿಸಿಲು ಮೈ ಸುಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಗಂಟಲು ಒಣಗ್ತಾ ಇದೆ. ಬಿಸಿಲ ಬೇಗೆಗೆ ಬೇಸತ್ತ ಮಂದಿ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಅದರಲ್ಲೂ ಮದ್ಯಪ್ರಿಯರು ಚಿಲ್ಡ್ ಕೋಲ್ಡ್ ಬಿಯರ್ ಮೊರೆ ಹೋಗಿದ್ದಾರೆ. ಇದರಿಂದಾಗಿ ದಾಖಲೆ ಮಟ್ಟದಲ್ಲಿ ಬಿಯರ್ ಸೇಲ್ ಆಗಿದೆ. ಕೋಲ್ಡ್ ಬಿಯರ್ ಮೊರೆ ಹೋದ ಮದ್ಯಪ್ರಿಯರು 11 ದಿನದಲ್ಲಿ 17 ಲಕ್ಷ ಲೀಟರ್ ಬಿಯರ್ ಸೇಲ್. ಹೌದು, ಈ ಬಾರಿಯ ಬೇಸಿಗೆಯಲ್ಲಿ ಬಿಯರ್ ದಾಖಲೆ ಮಟ್ಟದಲ್ಲಿ ವ್ಯಾಪಾರವಾಗಿದೆ. ಬಿಸಿಲ ಬಿಸಿಗೆ ಕಂಗೆಟ್ಟ ಮದ್ಯಪ್ರಿಯರು ಹಾರ್ಡ್ ಡ್ರಿಂಕ್ಸ್ ಸೈಡಿಗಿಟ್ಟು ಬಿಯರ್ನತ್ತ ಹೆಜ್ಜೆ ಹಾಕಿದ್ದಾರೆ. ಕಳೆದ 11 ದಿನದಲ್ಲಿ ಬರೋಬ್ಬರಿ 17 ಲಕ್ಷ ಲೀಟರ್ಗೂ ಹೆಚ್ಚು ಬಿಯರ್ ಮಾರಾಟವಾಗಿದೆ. ಇದರಿಂದ ಸರ್ಕಾರಕ್ಕೆ 46 ಕೋಟಿ ರೂಪಾಯಿ ಆದಾಯ ಬಂದಿದ್ಯಂತೆ. ಬಿಯರ್ನ ಡಿಮಾಂಡ್ ಭಾರಿ ಜಾಸ್ತಿ ಆಗಿದೆ, ಸೇಲ್ ಕೂಡ ಜಾಸ್ತಿ ಆಗಿದೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನೋಡಿ, ಇದು ಕೂಡ ಆರೋಗ್ಯಕರ ಪಾನೀಯ. ಜನಗಳು ಕುಡಿದ್ರು ಕೂಡ ಒಂದೆರಡು ಬಿಯರ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಯುವತಿಯರು ಸಾಮಾನ್ಯವಾಗಿ ಹೆಚ್ಚು ಬಯಸೋದು ಇಂಥ ಪೇಯವನ್ನು. ಸೊ ಆದ್ದರಿಂದ ಈ ಬಿಯರ್ಗೆ ಡಿಮಾಂಡ್ ಜಾಸ್ತಿಯಾಗಿ ಸುಮಾರು 4 ಲಕ್ಷ ಪೆಟ್ಟಿಗೆಯಷ್ಟು ಜಾಸ್ತಿ ಮಾರಾಟ ಆಗಿದೆ ಅಂತೇಳಿ ನಮಗೆ ಅಂಕಿಅಂಶ ಬಂದಿರೋದು. 2021ರ ಬೇಸಿಗೆ ಅವಧಿಯಲ್ಲಿ 8.83 ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿತ್ತು. 2022ರಲ್ಲಿ 9.20 ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿದ್ರೆ 2023ರಲ್ಲಿ 13.16 ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ 4 ಲಕ್ಷ ಲೀಟರ್ ಬಿಯರ್ ಹೆಚ್ಚಿಗೆ ಮಾರಾಟವಾಗಿದೆ. ಬೇಸಿಗೆಯಲ್ಲಿ ಹಾಟ್ ಡ್ರಿಂಕ್ಸ್ ಕುಡಿಯೋದು ಕಷ್ಟ. ಹಾಗಾಗಿ ಬಿಯರ್ಗೆ ಶಿಫ್ಟ್ ಆಗಿದ್ದೀವಿ ಅಂತಾರೆ ಮದ್ಯಪ್ರಿಯರು. ನಾನು ಬೇರೆ ಮಾಡ್ತಾ ಇರೋದು, ಯಾಕೆಂತಂದ್ರೆ ಈಗ ಹಾಟ್ ಡ್ರಿಂಕ್ಸ್ ಹೊಡೆದಿದ್ರೆ ಈ ಬಿಸಿಲಿನಲ್ಲಿ ತಡ್ಕೊಳಕ್ಕಾಗಲ್ಲ. ಗೊತ್ತಾಯ್ತು, ಆಲ್ರೆಡಿ ನಾವು ಹಾರ್ಡ್ ವರ್ಕ್ ಮಾಡೋರು. ಅದರಿಂದಾಗಿ ಈಗ ನಾವು ಹಾರ್ಡ್ ವರ್ಕ್ ಮಾಡೋದ್ರಿಂದ ಹಾರ್ಡ್ ಡ್ರಿಂಕ್ಸೇ ಕುಡಿದ್ರೆ ಆಗಲ್ಲ. ಅದರಿಂದ ನಾವು ಆಲ್ರೆಡಿ ಬಿಯರ್ ಹೊಂಟಿದ್ವಿ, ಬಿಯರ್ ಕುಡಿತಾ ಇದ್ವಿ. ಏನೇ ಹೇಳಿ, ಈ ಬಾರಿ ಬೇಸಿಗೆಯ ಬಿಸಿ ಹೆಚ್ಚಾದಂತೆ ಬಿಯರ್ ಕೂಡ ದಾಖಲೆ ಮಟ್ಟದಲ್ಲಿ ಮಾರಾಟವಾಗಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಆದಾಯ ಬಂದಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.